ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸದ್ಯ ಪದೇ ಪದೇ ಜಾಗ ಬರ್ತಾ ಇರ್ತೀವಿ. ಯಾವ ಜಾಗ ಇದು? ಕರುನಾಡು ನಾಟಿ ಪಲಾವ್. ಸೊ ಲಾಸ್ಟ್ ಟೈಮ್ ಬಂದಾಗ ಯಾರೋ ಒಬ್ಬರು ಕಂಪ್ಲೇಂಟ್ ಮಾಡಿದ್ರು, ಎಷ್ಟು ಸರಿ ಬರ್ತೀರಾ ಅಂತ. ನಾವು 1000 ಸರಿ ಬೇಕಾದ್ರೂ ಬರ್ತೀರಿ, ನಮ್ಮ ಜಾಗ. ಇಲ್ಲಿ ಬಂದಿರೋ ರೀಸನ್ ಏನು ಸರ್? ಇವತ್ತಿಂದ ಇಲ್ಲಿ ಬ್ರೇಕ್ಫಾಸ್ಟ್ ಕಾಂಬೋ ಮಾಡ್ತಾ ಇದ್ದಾರೆ, ಚಿಕನ್ ಮತ್ತು ಮಟನಲ್ಲಿ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು ನಾವು. ಅದಕ್ಕೆ ನಾವು ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆನೇ ಎದ್ದು ಬಂದ್ಬಿಟ್ಟಿದ್ದೀವಿ. ಹೌದು. ಸೊ ನಾನ್ ವೆಜ್ ಕಾಂಬೋಗಳು ಸಿಗ್ತಾ ಇದೆ, ಕೈಮಾ ಗೊಜ್ಜು ಎಲ್ಲ ಸಿಗ್ತಾ ಇದೆಯಂತೆ. ನನಗೆ ಸಿಕ್ಕಾಪಟ್ಟೆ ಕುತೂಹಲ ಇದೆ ಟೇಸ್ಟ್ ಮಾಡಬೇಕು ಅಂದ್ಬಿಟ್ಟು. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಮ್ಮ ಜೊತೆ ಕರುನಾಡು ನಾಟಿ ಪಲಾವ್ನ ಸಂಜಿತ್ ಅವ್ರು ಇರೋದ್ರೆ ನಮ್ಮ ಜೊತೆಯಲ್ಲಿ. ಸಂಜಿತ್ ಅವರೇ, ಬೆಳಗ್ಗೆನೇ ನಾಷ್ಟ ಸ್ಟಾರ್ಟ್ ಮಾಡಿದ್ರಂತೆ, ಏನೆಲ್ಲ ಸ್ಟಾರ್ಟ್ ಮಾಡಿದಿರಾ? ಅದೇ ಸೇಮ್ ಸಂಡೇಲಿ ಏನು ಸಿಗುತ್ತೆ ಅದೇ ಸ್ಪೆಷಲ್. ಇವತ್ತು ಫುಲ್ ವೀಕೆಲ್ಲ ಸಿಗುತ್ತೆ ನಿಮ್ಗೆ. ಹೌದಾ? ಸಂಡೇ ತನಕ ವೆಯ್ಟ್ ಮಾಡ್ಬೇಕಂತ ಏನಿಲ್ಲ, ಯಾವ ಬಂದ್ರೂ ತಿನ್ಬೋದು ಅಂತ. ಹೌದಾ? ಈಗೇನು ಕೋಂಬೋ ಎರಡು ಮಾಡಿದ್ರಂತೆ, ಮಟನ್ ಪಲಾವ್ ಕೋಂಬೋ ಮತ್ತೆ ಚಿಕನ್ ಪಲಾವ್ ಕೋಂಬೋ. ಮಟನ್ ಪಲಾವ್ ಕೋಂಬೋ ಅಂದ್ರೆ ಏನು ಸಿಗುತ್ತೆ? ಚಿಕನ್ ಅಲ್ಲಿ ಏನು ಸಿಗುತ್ತೆ? ಮಟನ್ ಪಲಾವ್ ಅಲ್ಲ, ಮಟನ್ ಬ್ರೇಕ್ಫಾಸ್ಟ್ ಕಾಂಬೋ. ಮಟನ್ ಬ್ರೇಕ್ಫಾಸ್ಟ್ ಕೋಂಬೋ. ಓಕೆ, ಬ್ರೇಕ್ಫಾಸ್ಟ್ ಕಾಂಬೋ. ಓಕೆ. ಏನು ಸಿಗುತ್ತೆ ಅದರಲ್ಲಿ? ಸೇಮ್ ಎಲ್ಲ ಅದ್ರಲ್ಲೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇಡ್ಲಿ ಇರುತ್ತೆ, ಬಿರಿಯಾನಿ ಇರುತ್ತೆ, ಸೂಪ್ ಇರುತ್ತೆ, ಚಾಪ್ಸ್ ಇರುತ್ತೆ, ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಎಲ್ಲ ಇನ್ಕ್ಲೂಡ್ ಇರುತ್ತೆ. ಸೊ ಹಂಗಂದ್ರೆ ನಾನು ಕೋಂಬೋ ತಗೊಂಡ್ಬಿಟ್ಟು ಹೊಟ್ಟೆ ತುಂಬ ತಿನ್ಕೊಂಬೋದು. ಎಷ್ಟು ಗಂಟೆಗೆ ಬರ್ಬೇಕಿತ್ತು ತಿನ್ನೋದಕ್ಕೆ ನಾವು? 7:30 ಬಂದ್ರೆ ಸಾಕು. 7:30ಗೆ. 7:30ಇಂದ 7:30ಇಂದ ಕಂಟಿನ್ಯೂಸ್ 4:30 ತನಕ. 4:30 ತನಕ ಈ ಕೋಂಬೋ ಸಿಗುತ್ತೆ ನಮಗೆ. ಕಾಂಬೋ ಸಿಗುತ್ತೆ. ಇಡ್ಲಿ ಎಲ್ಲ ಇದ್ರೆ ಓಕೆ, ಖಾಲಿ ಆದ್ರೆ ಇಲ್ಲ. ಇಲ್ಲ. ಎಲ್ಲದ್ರು ನಮ್ಮ ಹುಡುಗರು ಯಾರು ಕಾಣಿಸ್ತಾನೆ ಇಲ್ಲ. ಮೋಸ್ಟ್ಲಿ ಎದ್ದಿರಲ್ಲ, ಡೌಟ್ ನನಗೆ. ಹೌದಾ? ಎಷ್ಟು ರಾತ್ರಿ ಲೇಟ್ ಆಗ್ಬಿಡುತ್ತಾ? ಆಗ್ಬಿಡುತ್ತಲ್ಲ, ಲೇಟ್ ಆಗ್ಬಿಡುತ್ತೆ, ಬೆಳಗ್ಗೆ ಬರೋದು. ಸೊ ಬನ್ರಿ ಅಂತ ಹೇಳ್ಬಿಟ್ಟು ಮನೇಲಿ ಮಲ್ಕೊಂಡಿದ್ದಾರೆ. ನಾವು ಅವ್ರು ಎದೋಳು ಅಷ್ಟೊತ್ತಿಗೆ ನಾವು ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಹೇಗಿದೆ ಅಂತ ನಮ್ಮ ಪ್ರೇಕ್ಷಕರಿಗೆ ಹೇಳ್ಬಿಟ್ಟು ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಓಕೆ, ಥ್ಯಾಂಕ್ ಯು. ಇವತ್ತು ನಾವು ಬೆಳಗ್ಗೆನೆ ಕರುನಾಡು ನಾಟಿ ಪಲಾವ್ ಬಂದಿದ್ದೀವಿ. ಇಲ್ಲಿ ಚಿಕನ್ ಬ್ರೇಕ್ಫಾಸ್ಟ್ ಕಾಂಬೋ ಮತ್ತು ಮಟನ್ ಬ್ರೇಕ್ಫಾಸ್ಟ್ ಕಾಂಬೋ ಎರಡೂ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಇವತ್ತು ಚಿಕನ್ ಬ್ರೇಕ್ಫಾಸ್ಟ್ ಕಾಂಬೋ ತೊಗೊಂಡಿದ್ದೀನಿ. ಅದ್ರ ಜೊತೆ ನನಗೆ ಈ ಸೂಪ್ ಕೂಡ ಕೊಟ್ಟಿದ್ದಾರೆ. ಬರುತ್ತೆ. ಓಕೆ, ಸೂಪ್ ಕೂಡ ಈ ಕಾಂಬೋದಲ್ಲಿ ಬರುತ್ತೆ. ಸೊ ಅದರಿಂದ ಸೂಪು ಮತ್ತು ಏನೆಲ್ಲ ಕಾಂಬೋದಲ್ಲಿ ಕೊಡ್ತಾರೆ ಚಿಕನ್ ಕಾಂಬೋದಲ್ಲಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಚಿಕನ್ ಬ್ರೇಕ್ಫಾಸ್ಟ್ ಕಾಂಬೋದಲ್ಲಿ ಈ ಮಟನ್ ಕಾಲ್ ಸೂಪು ಒಂದು ಪ್ಲೈನ್ ಸೂಪ್ ಕೊಡ್ತಾರೆ. ಸೊ ನೋಡಿ ಆ ಸೂಪು, ಆ ಸೊಮರು ಎಲ್ಲ ಯಾವ ಥರ ತೇಲ್ತಾ ಇದೆ ಅಂತ ಹೇಳ್ಬಿಟ್ಟು. ಸೂಪು ಅಷ್ಟೇ ಎಷ್ಟು ನೀಟಾಗಿ, ಎಷ್ಟು ಲೈಟಾಗಿದೆ. ಸೊ ಅದಾದಮೇಲೆ ಫೇಮಸ್ ಇಲ್ಲಿನ ಚಿಕನ್ ಪಲಾವ್ ಸಿಗುತ್ತೆ. ಅದಾದಮೇಲೆ ಬಿಸಿ 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 ತಟ್ಟೆ ಇಡ್ಲಿ ಸಿಗುತ್ತೆ. ತಟ್ಟೆ ಇಡ್ಲಿಗೆ ನಿಮಗೆ ಈ ಚಿಕನ್ ಕುರ್ಮಾ ಕೊಡ್ತಾಯಿದ್ದಾರೆ. ಒಳ್ಳೆ 2 ಮೀಡಿಯಮ್ ಪೀಸ್ ಚಿಕನ್ ಕುರ್ಮಾ ಹಾಕ್ಕೊಟ್ಟಿದ್ದಾರೆ. ಸೊ ತಡ ಮಾಡೋದು ಬೇಡ, ಫಸ್ಟು ಸೂಪಿಂದ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಒಂದು ದೊಡ್ಡ ಬೌಲಲ್ಲಿ ಬಿಸಿ ಬಿಸಿ ಕಾಲ್ ಸೂಪ್ ಕೊಟ್ಟಿದ್ದಾರೆ. ಕಾಲ್ ಸೂಪನ್ನ ಬಿಸಿ ಬಿಸಿ ಮೇಲೇ ತಗೊಂಡು ಕುಡಿಯೋದೇ ತಡ. ಆ ಮೆಣಸುದು ಆ ಖಾರ ಸೀದಾ ಹೋಗ್ಬಿಡುತ್ತೆ. ಚಳಿಗಂತೂ ಬೆಳಗ್ಗೆ ಎದ್ದು ಬಂದಿದ್ದಕ್ಕೆ ಸೂಪ್ ಒಳ್ಳೆ ಮಜಾ ಕೊಡ್ತಾಯಿದೆ. ಹೆಚ್ಚೇನು ಮಸಾಲೆ ಇಲ್ಲ, ಲೈಟಾಗಿ ಒಂದು ಕ್ಲಿಯರ್ ಸೂಪ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಆ ಸೂಪ್ ಇಳ್ದಿರೋದು ಆ ಫ್ಲೇವರು ನೀಟಾಗಿ ಗೊತ್ತಾಗುತ್ತೆ. ಆಹಾ, ಸೂಪರ್. ಸೂಪ್ ಅಂತೂ ಅದ್ಭುತವಾಗಿದೆ ಸೂಪು. ಆಮೇಲೆ ಕುಡಿಯೋಣ. ಈಗ ಇಡ್ಲಿ ಬರೋಣ. ಇಡ್ಲಿನೂ ಅಷ್ಟೇ ಎಷ್ಟು ಸಾಫ್ಟಾಗಿದೆ ಇಡ್ಲಿ. ಒಂದು ಒಳ್ಳೆ ತಟ್ಟೆ ಇಡ್ಲಿ ಕೊಡ್ತಾರೆ, ಮಲ್ಲಿಗೆ ಇಡ್ಲಿ ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಕಟ್ ಮಾಡಿದ್ರೆ 2 ಬೆರಳಲ್ಲಿ ಹಾಗೇ ತುಂಡು ಮಾಡ್ಬೋದು. ಅದ್ರ ಜೊತೆ ಒಂದು ಗಟ್ಟಿ ಸಾರು ನೋಡಿ, ಆ ಚಿಕನ್ ಸಾರು ನೀಟಾಗಿ ಅದ್ಕೊಂಡು ಸೂಪ್ ಕುಡ್ದಾದ್ಮೇಲೆ
ಆ ಸೂಪು ಫ್ಲೇವರೇ ಹಾಗೆ ಬಾಯಲ್ಲಿ ಆ ಖಾರ ಅದೆಲ್ಲ ಹಾಗೇ ಇತ್ತು. ಇಡ್ಲಿ ತೊಗೊಂಡು ಈ ಗಟ್ಟಿ ಮಸಾಲೆ ಸ್ವಲ್ಪ ಒಂದು ತಿಕ್ಕಿರೋ ಮಸಾಲೆ ಸಾರು ತಿಂದಾದ್ಮೇಲೆ ಅದೇ ಒಂಥರ ಮಜಾ ಕೊಡ್ತಾಯಿದೆ. ಸೂಪರ್, ಒಳ್ಳೆ ಚಿಕನ್ ಸಾರು ಅಂತಲೇ ಹೇಳ್ಬೋದು ಇದನ್ನು. ಇದ್ರ ಬೆಲೆ 200 ರೂಪಾಯಿ. 200 ರೂಪಾಯಿ ಬಂದರೆ ನಿಮಗೆ ಇದ್ರ ತುಂಬ ಒಳ್ಳೆ ಚಿಕನ್ ಬಿರಿಯಾನಿ, ಒಂದು ತಟ್ಟೆ ಇಡ್ಲಿ, ಇದು ಚಿಕನ್ ಸಾರು ಮತ್ತು ರೈತ, ಈರುಳ್ಳಿ, ಸ್ವಲ್ಪ ಗ್ರೇವಿ ಕೊಡ್ತಾರೆ. ಸೊ ಇದು ಎಕ್ಸ್ಟ್ರಾ ಕೈಮಾ ಇರಲಿ ಅಂತ ನಾನು ತರಿಸ್ಕೊಂಡೆ ಈಗ. ಸೂಪರ್ ಗುರು, ಎರಡು ಮಾತಿಲ್ಲ. ಬೆಳಗ್ಗೆ ಇವತ್ತು ಯಾರಾದರೂ ಈ ಕನಕಪುರ ರೋಡಲ್ಲಿ ಬಂದರೆ ಖಂಡಿತ ವಿಸಿಟ್ ಮಾಡಿ, ಈ ಜಾಗಕ್ಕೆ ಖಂಡಿತ ಇಷ್ಟಪಡ್ತೀರಾ. ಮತ್ತು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರಂತೆ, ಟೇಸ್ಟ್ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮಗೆ. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಕುರ್ಮಾಗಿಂದ ದೊಡ್ಡ ಪೀಸು, ಚಾಪ್ಸ್ಗಿಂದ ಸ್ವಲ್ಪ ಚಿಕ್ಕ ಪೀಸು, ಎರಡೇ ಬೆಳ್ಳಲ್ಲಿ ಹಾಗೆ ಕಟ್ಟಾಗೋಯ್ತು. ಸೊ ನಮ್ಮ ಸಂಜಿತ್ ಅವ್ರು ಹೇಳ್ತಾಯಿದ್ರು ಕುರ್ಮಾ ಅಲ್ಲ ಅದು ಚಿಕನ್ ಚಾಪ್ಸು ಅಂತ. ಸೊ ಚೆನ್ನಾಗಿದೆ. ಆ ಸಾರು ಜೊತೆ ಚೆನ್ನಾಗಿ ಮಸಾಲೆ ಹಿಡ್ದಿದೆ, ಚೆನ್ನಾಗಿದೆ ಟೇಸ್ಟು, ಸೂಪರಾಗಿದೆ. ಚಿಕನ್ನು ಅದ್ಭುತ ಗುರು. ಇಡ್ಲಿ ಇನ್ನೊಂದು 2 ತುತ್ತಿದೆ, ಇಡ್ಲಿ ಮುಗಿಸ್ಬಿಟ್ಟು ಇಲ್ಲಿ ನಾನು ಚಿಕನ್ ಪಲಾವ್ ಬರ್ತೀನಿ ನಾನು. ಸೊ ಕರ್ನಾಡು ನಾಟಿ ಪಲಾವ್ನ ಫೇಮಸ್ ಚಿಕನ್ ಪಲಾವ್ ಒಳ್ಳೆ 2 ಪೀಸ್ ಹಾಕಿದ್ದಾರೆ. ಜೊತೆಯಲ್ಲಿ ಬಿಸಿ ಬಿಸಿ ಬೆಳಗ್ಗೆನೇ ದಮ್ ಇಳಿಸಿ ಪಲಾವ್ ಮಾಡಿಕೊಟ್ಟಿದ್ದಾರೆ. ರೈಸ್ ಬೇಕಾದ್ರೆ ತೊಗೊಂಬೋದಾ? ಸೊ ನೋಡಿ, ಇನ್ನೊಂದು ಹೇಳ್ತಾ ಇದ್ದಾರೆ ಸಂಜಿತ್ ಅವರು, ಈ ಬ್ರೇಕ್ಫಾಸ್ಟ್ ಕೊಂಬೋದಲ್ಲಿ ಏನಾದರೂ ಸ್ವಲ್ಪ ಚಿಕನ್ ಪಲಾವ್ ರೈಸ್ ಏನಾದರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕೇಳಿ ತರಿಸ್ಕೊಬೋದಂತೆ, ಹೊಟ್ಟೆ ತುಂಬ ತಿನ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ರೈಸ್ ಕ್ವಾಲಿಟಿ ನೋಡಿ ಯಾವ ಥರ ಕಾಣ್ತಾ ಇದೆ ನಿಮಗೆ, ಸೂಪರಾಗಿ. ಸೊ ತಡ ಮಾಡೋದು ಬೇಡ, ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ. ಅದ್ಭುತ ಗುರು. ಇದ್ರ ಬಗ್ಗೆ ಹೇಳಂಗೆ ಇಲ್ಲ, ಕರ್ನಾಡು ನಾಟಿ ಪಲಾವ್ ಬಗ್ಗೆ ಸೂಪರಾಗಿರುತ್ತೆ. ಯಾಕೆಂದರೆ ಅವರು ಒಂದು 100 ಕಡೆ ತಿಂದು ಬಂದು ಇಲ್ಲಿ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮಗೆ ಗೊತ್ತಲ್ಲ, ಎಲ್ಲ ಕಡೆ ರಿಸರ್ಚ್ ಮಾಡಿ ಬಂದು ಟ್ರೈಲರ್ ಮಾಡಿ ಇವ್ರು ಮಾಡಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಎಲ್ಲ ತಿಂದಿದ್ವಿ ನಾವು. ಸೊ ಹಾಗೇ ಇದೆ, ಸೂಪರ್ ಗುರು, ಚೆನ್ನಾಗಿದೆ. ಬೆಳಗ್ಗೆ ಬಂದರೆ ಒಂದು 200 ರೂಪಾಯಿಗೆ ಒಂದು ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಹತ್ತಿರದಿಂದ ನೋಡಿ ಚಿಕನ್ನು ಹಿಂಗೆ ಕಟ್ಟಾಗ್ಬಿಡೋದು. ಸೊ ಸೂಪರ್. ಒಂದು ಸ್ವಲ್ಪ ರೈಸ್ ಇದ್ರ ಜೊತೆ ತೊಗೊಂಡು ಬೆಣ್ಣೆ ಬಾಯಲ್ಲಿ ಇಟ್ಕೊಂಡಿದ ತಕ್ಷಣ ಹಾಗೆ ಚಿಕನ್ 2-3 ಚೀವ್ ಮಾಡಿದ ತಕ್ಷಣ ಹಾಗೆ ಕರಗಿಬಿಡುತ್ತೆ. ಸೂಪರ್ ಗುರು. ಯಾವುದೇ ಮೊಸರು ಬಜ್ಜಿ, ಯಾವುದೇ ಗ್ರೇವಿ ಬೇಡ ಈ ಬಿರಿಯಾನಿಗೆ, ಹಾಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬಂದರೆ ಟೇಸ್ಟ್ ಮಾಡಿ, ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತೀರಾ. ಸಪ್ರೇಟಾಗಿ ಆರ್ಡ್ರ್ ಮಾಡಿದ್ದೆ ಕೈಮಾ, 2 ಉಂಡೆ ಕೈಮಾ ತೊಗೊಂಡಿದ್ದೆ, 2 ನಾನೇ ತಿನ್ಬಿಡ್ತೀನಿ. ನೋಡಿ ಕೈಮಾ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಸೊ ಕಾಣ್ತಿದೆಯಾ ನಿಮಗೆ? ಆ ಒಳಗಡೆ ಈರುಳ್ಳಿ ಎಲ್ಲ ಚಾಪ್ ಮಾಡಿ ಹಾಕಿರೋದು, ಆ ಮಟನ್ ರೇಷಿಯೋನು ಕಾಣ್ತಾ ಇರ್ಬೇಕು ನಿಮಗೆ. ಸೊ ಇದರಲ್ಲಿ ಹೇಗಿರುತ್ತೆ, ಮಟನ್ ರೇಷಿಯೋ ಎಷ್ಟಿರುತ್ತೆ, ಕಡಲೆ ಹಿಟ್ಟು ಎಷ್ಟಿರುತ್ತೆ ತಿನ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಬಾಯಲ್ಲಿ ಇಟ್ಕೊಂಡಿದ ತಕ್ಷಣ ಜಾಸ್ತಿ ಮಾಂಸನೇ ಸಿಗುತ್ತೆ. ಯಾಕಂದರೆ ಚೀವ್ ಮಾಡ್ತಿದ್ರೆ ಆ ಮಾಂಸನೇ ಸಿಗುತ್ತೆ, ಕರಗಲ್ಲ. ಜಾಸ್ತಿ ಸ್ವಲ್ಪ ಒಂದೊಂದು ಸ್ವಲ್ಪ ಚೀವ್ ಮಾಡ್ತಾ ಇರಬೇಕು, ಅಂದರೆ ಮಾಂಸದ ರೇಷಿಯೋ ಜಾಸ್ತಿ ಇದೆ. ಒಳಗಡೆ ಎಲ್ಲ ಈರುಳ್ಳಿ ಎಲ್ಲ ಚಾಪ್ ಮಾಡಿ ಹಾಕಿರೋದು ನೀಟಾಗಿ ಗೊತ್ತಾಗುತ್ತೆ. ಅದು ಒಳ್ಳೆ ಕೈಮಾನೆ ಅಂತಲೇ ಹೇಳ್ಬೋದು. ಕೆಲವು ಕಡೆಯೂ ಕೈಮಾ ಸಿಗುತ್ತೆ, ಕಡಲೆ ಹಿಟ್ಟು ಜಾಸ್ತಿ ಆಗಿಬಿಟ್ಟಿರ್ತಾರೆ, ಬಟ್ ಇಲ್ಲಿ ಆಗಿಲ್ಲ. ಮಾಂಸದ ರೇಷಿಯೋ ಸ್ವಲ್ಪ ಜಾಸ್ತಿನೇ ಇದೆ. ಚೆನ್ನಾಗಿದೆ, ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆ. ಬಂದರೆ ಮಿಸ್ ಮಾಡದೆ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ, ಇಷ್ಟ ಆಗುತ್ತೆ. ಸೊ ಖಾಲಿ ಮಾಡಿಬಿಟ್ಟು ನಿಮಗೆ ಔಟ್ರೋದಲ್ಲಿ ಸಿಗ್ತೀನಿ ನಾನು. ಸೊ ನನಗಂತೂ ಈ ಬ್ರೇಕ್ಫಾಸ್ಟ್ ಕಾಂಬೋದಲ್ಲಿ ಎಲ್ಲನೂ ಇಷ್ಟ ಆಯಿತು. ಇಲ್ಲಿನ ಪಲಾವು ಹೇಳೋಕ್ಕಿಲ್ಲ, ನಾವು ಆಲ್ಮೋಸ್ಟ್ ಒಂದು 3-4 ಸಲ ಬಂದು ತಿಂದು ಎಲ್ಲ ವಿಡಿಯೋ ಎಲ್ಲ ಮಾಡಿಬಿಟ್ಟಿದ್ದೀವಿ ನಾವು. ಸೊ ಜೊತೆಲಿ ಇವತ್ತು ಆ ಪ್ಲೈನ್ ಕಾಲ್ ಸೂಪ್ ಇಷ್ಟ ಆಯಿತು ನನಗೆ, ಖಾರವಾಗಿ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸಿದಾದ್ಮೇಲೂ ಆ ಖಾರ ಫ್ಲೇವರ್ ನನಗೆ ಹೊಡಿತಾನೆ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮಟನ್ ಚಾಪ್ಸ್ ಚಿಕನ್ ಚಾಪ್ಸ್ ಕೊಟ್ಟಿದ್ರು. ಚಿಕನ್ ಚಾಪ್ಸ್ ಅಂದ್ರೂ ಆ ಸಾರು ಅದು ಆ ಗಟ್ಟಿ ಆ ತಿಕ್ನೆಸ್ಸು ಆ ಇಡ್ಲಿ ಜೊತೆ ತಿನ್ನಾಗ ತುಂಬಾ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಕೈಮಾ ಉಂಡೆ ತರಿಸ್ಕೊಂಡಿದ್ದೆ. ಎಲ್ಲ ಕಡೆ ನೋಡಿದಂಗೆ ಕೈಮಾ ಉಂಡೆಯಲ್ಲಿ ಜಾಸ್ತಿ ಕಡಲೆ ಹಿಟ್ಟೆ ಹಾಕ್ತಾರೆ.
ಬಟ್ ನಾನು ನೋಡಿದೆ ಫಸ್ಟೇ ಶೇಪ್ಲೆಸ್ ಇತ್ತು ಅಂದ್ಕೊಂಡೆ ಇದ್ರಲ್ಲಿ ಮಾಂಸ ಜಾಸ್ತಿ ಇದೆ ಅಂತ ತೆಗೆದು ನೋಡಿದ್ರೆ ಮಾಂಸದ ರೇಷೆ ಜಾಸ್ತಿ ಇತ್ತು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತದೆ ಸೊ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಡೀಲು ಒಳ್ಳೆ ಬೆಲೆ ಕೊಡ್ತಾ ಇದ್ದಾರೆ ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟೆ ಬನಶಂಕರಿ ಇದು ಅಲ್ಲಿ ಕಾಯೋ ಬದಲು ಅದೇ ಟೈಮ್ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡ್ಬಂದೆ ಸೂಪರ್ ಧೂಳ್ ಧಮಾಕ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಂಬ್ತೀವಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.